Hello everyone, this is Sindhu, Assistant Professor, Department of Economics, GFGC, Mitigation. In previous class we discussed the problems of agriculture in LDCs. Today we will discuss about remedial measures to problems of agriculture in LDCs. ಪರಿಹಾರ ಕಾರ್ಯಕ್ರಮಗಳು ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಬೋದು, ಕಡಿಮೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಕೃಷಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನೋದಾದರೆ ಏನೆಲ್ಲ ಪರಿಹಾರ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಈಗ ಆಲ್ರೆಡಿ ನಾವು ಕೆಲವೊಂದು ಲಿಸ್ಟ್ ಔಟ್ ಮಾಡಿದ್ವಿ, ಅಗ್ರಿಕಲ್ಚರ್ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಹಣಕಾಸಿನ ತೊಂದರೆಯನ್ನು ಎದುರಿಸ್ತಾ ಇದೆ, ನೀರಾವರಿ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು, ಸ್ಟೋರೇಜ್ ಪ್ರಾಬ್ಲಮ್, ಅದನ್ನು ದಾಸ್ತಾನು ಮಾಡೋದಕ್ಕೆ ದಾಸ್ತಾನು ಸಂಗ್ರಹಗಳು ಇಲ್ದಲೇ ಇರ್ತಕ್ಕಂಥದ್ದು, ಡಿಸ್ಟ್ರೆಸ್ ಸೇಲ್ಸ್, ಭೂ ಸುಧಾರಣಾ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೇ ನಮ್ಮಲ್ಲಿ ಕೆಲವೊಂದು ಸಾಂಸ್ಥಿಕ ದೋಷಗಳು ಬಹಳ ಹಿಂದಿನಿಂದ ಬಂದಿರತಕ್ಕಂಥದ್ದು, ಹಾಗೆ ನಮಗೆ ಪ್ರೊಡಕ್ಟಿವಿಟಿ ಲೆವೆಲ್ ಕಡಿಮೆ ಆಗ್ತಿರ್ತಕ್ಕಂಥದ್ದು, ಉತ್ಪಾದಕತೆಯ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು, ಮಾಡರ್ನೈಸೇಷನ್ ಮೆಥಡನ್ನು ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ದಲೇ ಇರ್ತಕ್ಕಂಥದ್ದು, ಇನ್ನು ಓಲ್ಡರ್ ಟೆಕ್ನಾಲಜಿಯನ್ನೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು, ಆ್ಯಂಡ್ ಮೋರೋರ್ ಡ್ಯುಯಲ್ ಎಕಾನಮಿ, ದ್ವಂದ್ವ ಆರ್ಥಿಕ ವ್ಯವಸ್ಥೆ ಇರ್ತಕ್ಕಂಥದ್ದು. ಹಳೆಯ ಪದ್ಧತಿನೂ ಅಸ್ತಿತ್ವದಲ್ಲಿದೆ, ಹೊಸ ಪದ್ಧತಿನೂ ಕೂಡ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಇವು ಕೃಷಿಯ ಸಮಸ್ಯೆಗಳಿಗೆ ಕಾರಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಸೊ there are several remedial measures implemented by the government to alleviate the agriculture problems. ನಮ್ಮ ರಾಷ್ಟ್ರವನ್ನು ಒಳಗೊಂಡಂತೆ, ಭಾರತವನ್ನು ಒಳಗೊಂಡಂತೆ ಸಾಕಷ್ಟು ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮತ್ತು ಲೆಸ್ ಡೆವಲಪ್ಡ್ ಕಂಟ್ರೀಸ್, ಮೇಯ್ನ್ಲಿ ಕಡಿಮೆ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಅಲ್ಲಿನ ಸರ್ಕಾರ ಕೃಷಿಯ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಕೆಲವೊಂದು ಪರಿಹಾರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಸೊ ಅದರಲ್ಲಿ ಮೇಯ್ನ್ಲಿ ನಮಗೆ ಬೇಕಿರ್ತಕ್ಕಂಥದ್ದು ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ಸ್. ಈಗ ನಾವು ಮಾತಾಡಿದ್ವಿ, ಪ್ರೊಡಕ್ಟಿವಿಟಿ ಕಡಿಮೆ ಇದೆ, ಫಿನಾನ್ಸ್ ಪ್ರಾಬ್ಲಮ್ ಇದೆ, ಇರಿಗೇಷನ್ ಫೆಸಿಲಿಟಿ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲದಕ್ಕೂ ನಮಗೆ ಮೇಯ್ನ್ ಸೋರ್ಸ್ ಅಂತ ಬಂದರೆ ಅದು ಇನ್ನೋವೇಷನ್ಸ್ ಆ್ಯಂಡ್ ರಿಸರ್ಚು. ಇವುಗಳ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಬೇಕಂದ್ರೆ ನಾವು ಖಂಡಿತವಾಗಿಯೂ ರಿಸರ್ಚ್ ಮಾಡಲೇಬೇಕಾಗತ್ತೆ. ಇರಿಗೇಷನ್ ಫೆಸಿಲಿಟಿ, ಈಗ ಮೇಲ್ಮಟ್ಟದಲ್ಲೂ ನಾವು ನೀರು ಖಾಲಿ ಮಾಡ್ಕೊಂಡಿದ್ದೀವಿ, ಮಳೆ ಇಲ್ಲ, ಅಂತರ್ಜಲ ಮಟ್ಟದಲ್ಲೂ ನೀರಿಲ್ಲ ಅನ್ನೋದಾದರೆ ನೀರಾವರಿ ಮೂಲ ಕಡಿಮೆ ಆಗ್ತಾ ಇದೆ. ಸೊ ಬೇರೆ ಯಾವ ಮೆಥಡನ್ನು ಯೂಸ್ ಮಾಡಬೇಕಾಗತ್ತೆ, ಅದೊಂದು ಇನ್ನೋವೇಷನ್, ಅದೊಂದು ರಿಸರ್ಚ್. ಮಣ್ಣಿನ ಫಲವತ್ತತೆ ಬರಡಾಗ್ಬಿಟ್ಟಿದೆ, ಸಾಕಷ್ಟು ಲ್ಯಾಂಡ್ ಇದೆ, ಆ ಭೂಮಿಯಲ್ಲಿ ಏನು ಬೆಳೆಯೇ ಬೆಳೆಯೋದಕ್ಕಾಗ್ತಿಲ್ಲ. ಹಾಗಾದರೆ ಆ ಲ್ಯಾಂಡನ್ನ ವೇಸ್ಟ್ ಮಾಡಿ ಬಿಡೋದಕ್ಕಾಗತ್ತಾ? ಹೇಗೆ ಅದನ್ನು ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನಾಗಿ ಮಾಡಬೇಕು? ಬರಡಾಗಿರ್ತಕ್ಕಂಥ ಭೂಮಿಯನ್ನು ಹೆಂಗೆ ನೀವು ಫಲವತ್ತಾಗಿ ಮಾಡ್ತೀರಾ? ಅದೊಂದು ರಿಸರ್ಚ್. ನ್ಯೂ ಟೆಕ್ನಾಲಜಿ, ಹೊಸ ಹೊಸ ತಂತ್ರಜ್ಞಾನಗಳನ್ನು ಇವತ್ತು ಬಳಸ್ತಾ ಹೋಗಬೇಕು, ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆ ಮಾಡಬೇಕು. ಮೋಡ ಬಿತ್ತನೆ ಕಾರ್ಯಕ್ರಮ ಹೇಗಾಯಿತು? ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ಸಿಂದಾಗಿ. ಫರ್ಟಿಲೈಸರ್ಸ್, ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಕ್ರಿಮಿನಾಶಕಗಳು ಬೇಕಾಗುತ್ತೆ, ಬಿತ್ತನೆ ಬೀಜಗಳು, ಹೆಚ್ಚು ಉತ್ಪನ್ನವನ್ನು ತಂದುಕೊಡ್ತಕ್ಕಂಥ ಬಿತ್ತನೆ ಬೀಜಗಳು. ಸೊ ಇವೆಲ್ಲ ಹೇಗೆ ಬಂತು ಅನ್ನೋದಾದರೆ ಬಿಕಾಸ್ ಆಫ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್. ಕೃಷಿಯಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ವಿಷಯಗಳನ್ನು ಸಂಶೋಧನೆ ಮಾಡ್ತಾ ಹೋದಷ್ಟು, ಸಂಶೋಧನೆಗೆ ಅವಕಾಶಗಳು ಜಾಸ್ತಿ ಇದ್ದಷ್ಟು ಕೂಡ ಕೃಷಿಯ ಸಮಸ್ಯೆಗಳ ನಿವಾರಣೆಗೆ ಸಾಧ್ಯತೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕೇವಲ ಪ್ರೊಡಕ್ಟ್ ಓರಿಯೆಂಟೆಡ್ ಅಷ್ಟೇ ಅಲ್ಲ, ಈಗ ಕೆಲವೊಂದು ಇನ್ಸ್ಟಿಟ್ಯೂಷನಲ್ ಡಿಫೆಕ್ಟ್ಸ್ ಹೇಳಿದೆ ನಾನು, ಗೇಣಿ ಪದ್ಧತಿ ಅಥವಾ ಲೇವಾದೇವಿ ಪದ್ಧತಿ, ಇವುಗಳನ್ನು ಕೂಡ ನಾವು ರಿಸರ್ಚ್ ಮಾಡೋದ್ರ ಮುಖಾಂತರ, ಇನ್ನೋವೇಷನ್ಸ್ ಮಾಡೋದ್ರ ಮುಖಾಂತರ ನಾವು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎತ್ತಿಡಿದಾಗ ಗೌರ್ಮೆಂಟ್ ಅದನ್ನು ಒಂದು ಸಲಹೆಗಳ ರೂಪದಲ್ಲಿ ತಗೊಂಡು ಅದನ್ನು ಪಾಲಿಸಿ ಮಾಡ್ಬೋದು, ನೀತಿಗಳನ್ನು ಅನುಷ್ಠಾನಕ್ಕೆ ತರ್ಬೋದು.
ಸೊ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಉತ್ಪಾದನೆಗೆ ಸಂಬಂಧಪಟ್ಟಂತೆ ಸಂಶೋಧನೆ ಆವಿಷ್ಕಾರಗಳು ಜಾಸ್ತಿ ಆದಾಗ ಮಾತ್ರ ಕೃಷಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಯಾವ ಯಾವ ರಾಷ್ಟ್ರಗಳಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗಳು ಹೆಚ್ಚಾಗಿರ್ತವೋ, ಕೃಷಿ ವಿಶ್ವವಿದ್ಯಾಲಯಗಳು ಯಥೇಚ್ಛವಾಗಿರ್ತವೋ, ಅಲ್ಲಿ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ಬಟ್ ಅದನ್ನು ಅಲ್ಲಿನ ಯೂತ್ಸ್ ಎಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಹೋಗಬೇಕಾಗುತ್ತೆ. ನಮ್ಮ ರಾಷ್ಟ್ರದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡೆವಲಪಿಂಗ್ ಎಕಾನಮಿನಲ್ಲಿ ನಾವೊಂದು ಮುಂದುವರಿದಿರ್ತಕ್ಕಂಥ ರಾಷ್ಟ್ರ ಆಗಿರೋದ್ರಿಂದ ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮನ್ನಣೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ಕೊಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಾಯಿದ್ದೀವಿ. ಹಾಗಾಗಿಯೇ ಅಗ್ರಿಕಲ್ಚರಲ್ಲಿ ಸಾಕಷ್ಟು ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಅವಕಾಶ ಇದೆ. ಬಟ್ ತೀರಾ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ರಿಸರ್ಚ್ ಆಗ್ತಿರ್ತಕ್ಕಂಥ ಪ್ರಮಾಣ ಕಡಿಮೆ. ನಾವು ಬೇರೆ ದೇಶದ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ನ ಬಳಕೆ ಮಾಡ್ಕೊಳ್ಳೋಕೆ ಹೋದರೆ ನಮ್ಮ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರುತ್ತೆ. ನಾವೇ ನಮ್ಮ ಒಂದು ಮಣ್ಣಿನ ಗುಣಕ್ಕೆ ತಕ್ಕಂತೆ, ಫಲವತ್ತತೆಗೆ ಸಂಬಂಧಪಟ್ಟಂತೆ, ಇಲ್ಲಿನ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಇನೋವೇಷನ್ಸ್ನ ಸ್ಟಾರ್ಟ್ ಮಾಡಿದಾಗ ಆಗ ಉತ್ಪಾದನಾ ವೆಚ್ಚಗಳು ಕಡಿಮೆ ಆಗ್ತವೆ. ಸೊ ಹಾಗಾಗಿ ಅಗ್ರಿಕಲ್ಚರ್ಸಲ್ಲಿ, ಕೃಷಿಯಲ್ಲಿ ಎಷ್ಟರ ಮಟ್ಟಿಗೆ ಸಂಶೋಧನೆ ಆಗುತ್ತೋ ಅಷ್ಟು ಬೆನಿಫಿಟ್ ಆ ರಾಷ್ಟ್ರಗಳಿಗೆ ಲಭ್ಯ ಆಗ್ತಾ ಹೋಗುತ್ತೆ. ಸೊ ಅಗ್ರಿಕಲ್ಚರ್ ರಿಸರ್ಚ್ಗೆ ಅಂತಲೇ ಹೇಳಿಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸೆಟ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಅನದರ್ ಒನ್ ಈಸ್ ದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಮೈಸ್ ಆ್ಯಂಡ್ ವೀಟ್. Again, another one is green revolution. ಸೊ ಈಗ ರಿಸರ್ಚ್ದು ನೆಕ್ಸ್ಟ್ ಪಾರ್ಟನೇ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿ ಭಾಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ಒಂದು ರೆವಲ್ಯೂಷನ್ ಇದು. ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಸ್ಟಾರ್ಟ್ ಆಗಿದ್ದು, ಲೇಟ್ರ್ ಆನ್ ಒಂದೊಂದು ಪ್ರಾಡಕ್ಟ್ಗೆ ರಿಲೇಟೆಡ್ ಆಗಿ ಇದು ರೆವಲ್ಯೂಷನನ್ನು ಮಾಡ್ತಾ ಬಂತು. ವೈಟ್ ರೆವಲ್ಯೂಷನ್, ಮಿಲ್ಕ್ಗೆ ಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿ ಶ್ವೇತ ಕ್ರಾಂತಿ. ರೆಡ್ ರೆವಲ್ಯೂಷನ್, ಟೊಮೊಟೊ ಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿ ರೆಡ್ ರೆವಲ್ಯೂಷನ್ ಆಯಿತು. ಬ್ಲೂ ರೆವಲ್ಯೂಷನ್, ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ. ಹೀಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ರೆವಲ್ಯೂಷನ್ಸ್ಗಳು ಗ್ರೀನ್ ರೆವಲ್ಯೂಷನಿಂದ ನಮ್ಗೆ ಆಗಿದ್ದು. ಕೇವಲ ಒಂದು ವಸ್ತುವಿನ ಉತ್ಪಾದನೆಗೆ ಏನೆಲ್ಲ ಅಂಶಗಳು ಬೇಕಾಯಿತು, ಇರಿಗೇಷನ್ ಫೆಸಿಲಿಟಿ, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇದರಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಆ್ಯಂಡ್ ಮೆಷಿನರೀಸ್. ಮೇಯ್ನ್ಲಿ ಗ್ರೀನ್ ರೆವಲ್ಯೂಷನ್ ಇಂಪ್ಲಿಮೆಂಟ್ ಮಾಡೋದೇ ನಮಗೆ ಏನು ಅಂತ ಹೇಳಿದ್ರೆ ಸೈಂಟಿಫಿಕ್ ಮೆಥಡ್, ಅಪ್ಲೈಡ್ ಆಫ್ ಸೈಂಟಿಫಿಕ್ ಮೆಥಡ್ಸ್ ಇನ್ ಅಗ್ರಿಕಲ್ಚರ್. ಕೃಷಿಯಲ್ಲಿ ವೈಜ್ಞಾನಿಕ ವಿಧಾನವನ್ನು ಅಳವಡಿಕೆ ಮಾಡಿಕೊಳ್ಬೇಕು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿಕೊಂಡ್ರು HYVP, ಹೈ ಹೀಲ್ಡ್ ವೆರೈಟಿ ಪ್ರೋಗ್ರಾಮ್, ಇರಿಗೇಷನ್ ಫೆಸಿಲಿಟಿ, ಯೂಸಿಂಗ್ ಆಫ್ ಫರ್ಟಿಲೈಸರ್ಸ್, ಯೂಸಿಂಗ್ ಆಫ್ ಪೆಸ್ಟಿಸೈಡ್ಸ್, ಲ್ಯಾಂಡ್ ಎಕ್ಸ್ಟೆನ್ಷನ್. ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಗ್ರೀನ್ ರೆವಲ್ಯೂಷನನ್ನು ಮಾಡ್ತಾ ಬಂದರು. ಹಾಗಾಗಿ ಸಫಿಷಿಯೆಂಟಾಗಿ ಫುಡ್ ಪ್ರೊಡಕ್ಷನ್ ಆಯಿತು, ಕ್ವಾಂಟಿಟಿ ವೈಸ್ ಅದು ಆಹಾರ ಉತ್ಪಾದನೆ ಜಾಸ್ತಿ ಆಯಿತು. ಕೃಷಿಯಲ್ಲಿ ಅಭಿವೃದ್ಧಿ, ಪ್ರಗತಿ ಕಾಣೋದಕ್ಕೆ ಪ್ರಾರಂಭ ಆಗ್ತಾ ಬಂತು. ಕೆಲವೊಂದು ಕಡಿಮೆ ಬೆಲೆ ಇರ್ತಕ್ಕಂಥ ಆಹಾರ ಧಾನ್ಯಗಳ ಎಕ್ಸ್ಪೋರ್ಟ್ಸಲ್ಲಿ ಇನ್ಕ್ರೀಸ್ ಆಗ್ದಲೇ ಹೋದ್ರೂ ಸ್ಪೈಸಿ ಐಟಮ್ಸ್, ನಮ್ಮಲ್ಲಿ ಮೇಯ್ನ್ ಎಕ್ಸ್ಪೋರ್ಟ್ ಆಗ್ತಿರ್ತಕ್ಕಂಥ ಗೂಡ್ಸ್ ಸರ್ವಿಸಸ್ ಏನಿತ್ತು ಅದರ ಪ್ರಮಾಣ ಜಾಸ್ತಿ ಆಗ್ತಾ ಬಂತು. ಸೊ ಗ್ರೀನ್ ರೆವಲ್ಯೂಷನಿಂದಾಗಿ ಸೊ ಗೌರ್ನಮೆಂಟ್ ಯಾವುದಿದೆ, ಲೆಸ್ ಡೆವಲಪ್ಡ್ ಕಂಟ್ರೀಸಲ್ಲಾಗಿರ್ಬೋದು, ಡೆವಲಪಿಂಗ್ ಎಕಾನಮೀಸಲ್ಲಿ ಆಗಿರ್ಬೋದು, ಆ ಸರ್ಕಾರಗಳು ಗ್ರೀನ್ ರೆವಲ್ಯೂಷನನ್ನು ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಗ್ರಿಕಲ್ಚರ್ನ ಒಂದು ರೆಮಿಡಿಯಲ್ ಮೆಷರ್. ಸೊ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಿ ಎಫೆಕ್ಟಿವ್ ಆಗಿದ್ದರೆ ಅಗ್ರಿಕಲ್ಚರ್ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾವೊಂದು ಪರ್ಸೆಂಟೇಜ್ ವೈಸ್ ಅದನ್ನು ಕಡಿಮೆ ಮಾಡ್ತಾ ಬರ್ಬೋದು. ಸೊ ನೆಕ್ಸ್ಟ್, ಸಪ್ಲೈ ಆಫ್ ಫಿನಾನ್ಸ್. ಹಣಕಾಸಿನ ಕೊರತೆ ಇದೆ ಕೃಷಿಗೆ. ಸೊ ಹಣಕಾಸಿನ ಕೊರತೆಯನ್ನು ನೀಗಿಸಬೇಕು. ಯಾವ ರೀತಿ? ಸೊ ಅಗ್ರಿಕಲ್ಚರ್ಗೆ ಅಂತಲೇ ಹೇಳಿಬಿಟ್ಟು ಒಂದು ಬ್ಯಾಂಕನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇಲ್ಲಿ ಕೃಷಿಯ ಜೊತೆ ಗ್ರಾಮೀಣ ಅಭಿವೃದ್ಧಿಯೂ ಆಗಬೇಕು. ಏಕೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಆಲ್ ಕೃಷಿ ಇರ್ತಕ್ಕಂಥದ್ದು. ಸೊ 1982ನಲ್ಲಿ ಎಸ್ಟಾಬ್ಲಿಷ್ಡ್ ಆಗಿರೋದು ನಬಾರ್ಡ್ ಮುಖಾಂತರ
ಕೃಷಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು. ಕೋಆಪರೇಟಿವ್ ಸೊಸೈಟಿ ಸಹಕಾರಿ ಸಂಘಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ವಾಣಿಜ್ಯ ಬ್ಯಾಂಕುಗಳು, ರೂರಲ್ ಬ್ಯಾಂಕ್ಸ್ ಗ್ರಾಮೀಣ ಬ್ಯಾಂಕುಗಳು. ಸೊ ಇವಿಷ್ಟು ಕೃಷಿಗೆ ಹಣಕಾಸನ್ನು ಪೂರೈಕೆ ಮಾಡ್ತಕ್ಕಂತಹ ಹಣಕಾಸಿನ ಸಂಸ್ಥೆಗಳು. ಲ್ಯಾಂಡ್ ರಿಫಾರ್ಮ್ಸ್ so effectively implemented by the government to improve the agriculture productivity and also position of small farmers. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಳ ಮಾಡಬೇಕು ಅನ್ನೋದಾದರೆ ಅಲ್ಲಿನ ಸರ್ಕಾರ ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣಾ ಕಾರ್ಯಕ್ರಮಗಳನ್ನ ಏನು ಜಾರಿಗೆ ಬಂದಿದ್ದಾವೆ ಅದು ಜಾರಿಗೆ ಬರೋದಷ್ಟೇ ಅಲ್ಲ, ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬರಬೇಕಾಗುತ್ತೆ. ಅದ್ರ ಜೊತೆಗೆ ಸಣ್ಣ ಸಣ್ಣ ರೈತರೇನಿದ್ದಾರೆ ಅವರ ಸ್ಥಾನಮಾನವೂ ಕೂಡ ಉನ್ನತಗೊಳ್ತಾ ಹೋಗಬೇಕಾಗತ್ತೆ ಈ ಒಂದು ಕಾರ್ಯಕ್ರಮದಿಂದ, ಲ್ಯಾಂಡ್ ರಿಫಾರ್ಮ್ಸ್ ಕಾರ್ಯಕ್ರಮದಿಂದಾಗಿ. ಸೊ ಅದರ ಒಂದು ಡಿಪೆಂಡೆನ್ಸಿ ಯಾವುದ್ರ ಮೇಲಿದೆ ಅಂದರೆ ಸರ್ಕಾರ ಕೈಗೊಳ್ತಕ್ಕಂತಹ ಅನುಷ್ಠಾನದ ಪರಿಣಾಮಕಾರಿ ಅಸ್ತ್ರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈಗ ಜಮೀನ್ದಾರು ಹೋಗ್ಬಿಟ್ಟು ಇಲ್ಲ ನಿಮ್ಮ ಭೂಮಿಯಲ್ಲಿ ಯಾರು ಉಳುಮೆ ಮಾಡ್ತಿದ್ದಾನೆ ಕಾರ್ಮಿಕ ಅವನದೇ ಅದು ಭೂಮಿ ಅಂತ ಹೇಳಿದರೆ ಡೆಫಿನೆಟ್ಲಿ ಓನರ್ ವಿಲ್ ನಾಟ್ ಎಕ್ಸೆಪ್ಟ್. ಬಟ್ ಅದನ್ನು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ತೊಗೊಂಡು ಬರ್ತಾರೆ ಅನ್ನೋದು ಅದು ಗೌರ್ಮೆಂಟ್ಗೆ ರಿಲೆವೆಂಟ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ತೊಗೊಂಡು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಫೆಸಿಲಿಟಿ ಆಫ್ ಆರ್ಗನೈಸ್ಡ್ ಮಾರ್ಕೆಟಿಂಗ್, ಸಂಘಟಿತ ಮಾರುಕಟ್ಟೆಯ ಸೌಲಭ್ಯವನ್ನು ಒದಗಿಸ್ಬೇಕು. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಆಗಿರೋದ್ರಿಂದ ರೈತ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಗಾಕ್ಕೊಳ್ತಾ ಇದ್ದ. ಅವನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಹೋಗಬೇಕಾಗಿರುತ್ತೆ, ಬೀದಿ ಬದಿಯಲ್ಲಿ ಮಾರಾಟ ಮಾಡ್ತಾ ಇರ್ತಾನೆ, ಅವನಿಗೆ ಅವನು ಹಾಕಿದಂಥ ಹಣ ಕೂಡ ವಾಪಸ್ ಸಿಗೋದಿಲ್ಲ, ಅಷ್ಟು ಮಟ್ಟಿಗೆ ಡಿಸ್ಟ್ರೆಸ್ ಸೇಲ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ತಪ್ಪಿಸ್ಬೇಕಂತ ಹೇಳಿದ್ರೆ ಒಂದು ವ್ಯವಸ್ಥಿತ ಮಾರುಕಟ್ಟೆ ಸ್ಥಾಪನೆ ಆಗಬೇಕು, APMCಗಳು ಸ್ಟಾರ್ಟ್ ಆಗಬೇಕು. ಸೊ ಸಾಕಷ್ಟು ರಾಷ್ಟ್ರಗಳಲ್ಲಿ ಪ್ರಾರಂಭ ಆಗಿದ್ದಾವೆ, ಕೆಲವೊಂದು ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅಂಥ ಒಂದು ಸಂಘಟಿತ ಮಾರುಕಟ್ಟೆ ಇಲ್ದಲೇ ಇರ್ತಕ್ಕಂಥದ್ದು ಸಮಸ್ಯೆ ಆಗಿದೆ. ಈಗೇನು ಸರ್ಕಾರ ಅದ್ರ ಕಡೆ ಗಮನ ಹರಿಸಿ ಅಲ್ಲಿರ್ತಕ್ಕಂಥ ಸರ್ಕಾರಗಳ ಗಮನ ಹರಿಸ್ಬೇಕಾಗತ್ತೆ. ಸೊ ಆಗ ಆರ್ಗನೈಸ್ಡ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗತ್ತೆ. ಸೊ ಬೇಸಿಕಲಿ ಆರ್ಗನೈಸ್ಡ್ ಮಾರ್ಕೆಟ್ ಯಾಕೆ ನಮಗೆ ಬೇಕು ಅಂತ ಹೇಳಿದ್ರೆ ಟು ಅವಾಯ್ಡ್ ಇಂಟರ್ಮೀಡಿಯೇಟ್ಸ್, ಇನ್ಕ್ರೀಸಿಂಗ್ ಸ್ಟೋರೇಜ್ ಫೆಸಿಲಿಟೀಸ್, ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಆ್ಯಂಡ್ ಕೋಆಪರೇಟಿವ್ ಮಾರ್ಕೆಟ್ಸ್, ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೋಸ್ಕರ. ಹಾಗೆ ದಾಸ್ತಾನು ಸಂಗ್ರಹಗಳು ಸಂಘಟಿತವಾಗಿ ಹೋದರೆ ನಾವು ಸರ್ಕಾರವನ್ನು ಡಿಮ್ಯಾಂಡ್ ಮಾಡ್ಬೋದು. ಸೊ ಆಗ ದಾಸ್ತಾನು ಸಂಗ್ರಹಗಳನ್ನು ಹೆಚ್ಚು ಸ್ಥಾಪನೆ ಮಾಡ್ಬೋದು. ನಿಯಂತ್ರಿತ ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡ್ಬೋದು. ಕೋಆಪರೇಟಿವ್ ಮಾರ್ಕೆಟ್ಸ್ ಸಹಕಾರಿ ಮಾರುಕಟ್ಟೆಗಳು. ಸೊ ಎಲ್ಲ ಸೌಲಭ್ಯಕ್ಕೋಸ್ಕರ ನಾವು ಒಂದು ಸಂಘಟಿತ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ಳೇಬೇಕಾಗತ್ತೆ. ಆ್ಯಂಡ್ ಅನದರ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಪಾಲಿಸಿ, ಬೆಲೆ ನೀತಿ. ಖಂಡಿತವಾಗಿಯೂ ರೈತ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ನಾವು ನೋಡ್ತಾ ಇದ್ದೀವಿ ಸೂಸೈಡ್ ಕೇಸಸ್ಗಳು ಜಾಸ್ತಿ ಆಗ್ತಿರ್ತವೆ. ಯಾಕೆಂದರೆ ಬ್ಯಾಂಕಿಂದ ಲೋನ್ ತೆಗೆದಿರ್ತಾನೆ, ಒಳ್ಳೆ ಬೆಲೆ ಸಿಗೋದಿಲ್ಲ, ಲೋನ್ ಕ್ಲಿಯರ್ ಮಾಡಲಿಕ್ಕಾಗೋದಿಲ್ಲ ಅಂತ ಬಂದಾಗ ರೈತ ಡೆಫಿನೆಟ್ಲಿ ಚೂಸ್ ದ ಆಪ್ಷನ್ ಆಫ್ ಸುಸೈಡ್. ಸೊ ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ಎದುರಾಗ್ತವೆ ಅವನ ಫ್ಯಾಮ್ಲಿಯಾಗೆ. ಹಾಗಾಗಿ ಸರ್ಕಾರ ಪ್ರೈಸ್ ಪಾಲಿಸಿಯನ್ನು ಮಾಡಬೇಕಾಗತ್ತೆ. ಮಿನಿಮಮ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಗತ್ತೆ ಕೆಲವೊಂದು ವಸ್ತುಗಳಿಗೆ. ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಕಮಿಷನ್, ಎಸ್ ಅಫ್ಕೋರ್ಸ್ ಇದು ವೆರಿ ಇಂಪಾರ್ಟೆಂಟ್. ನಮಗೆ ಈ ಪ್ರೈಸ್ ಪಾಲಿಸಿ ಆಗಬೇಕು, ಮಿನಿಮಮ್ ಪ್ರೈಸ್ ಆಗಬೇಕು ಅನ್ನೋದಾದರೆ ಒಂದು ಕಮಿಷನ್ ಸೆಟ್ ಆಗಬೇಕು, ದಟ್ ಈಸ್ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ. ಫೇರ್ ಪ್ರೈಸ್ ಶಾಪ್ಸ್, ಜೊತೆಗೆ ನ್ಯಾಯಬೆಲೆ ಅಂಗಡಿಗಳ ಸ್ಥಾಪನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಹಕಾರಿ ಸಂಘಗಳ ಪಾತ್ರ ಇದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಎಗೇನ್ ನಾವು ಇನ್ನೂ ಕೆಲವೊಂದು ಮೆಷರ್ಸ್ನ ಸಜೆಸ್ಟ್ ಮಾಡೋದಾದರೆ ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ, ಹಳೆಯ ತಂತ್ರಜ್ಞಾನವನ್ನು ಬಿಟ್ಟು ಹೊಸ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಫಿನಾನ್ಸನ್ನು ಸರ್ಕಾರ ಬ್ಯಾಂಕ್ಸ್ಗಳ ಮುಖಾಂತರ, ಕೋಆಪರೇಟಿವ್ ಸೊಸೈಟೀಸ್ಗಳ ಮುಖಾಂತರ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಇಂಪ್ರೂವ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಸೊ ಇಲ್ಲಿ ಅಗ್ರಿಕಲ್ಚರಲ್ಲಿ ಮೇಯ್ನ್ ಪ್ರಾಬ್ಲಮೇ ಟ್ರಾನ್ಸ್ಪೋರ್ಟೇಷನ್. ಕೆಲವೊಂದು ಹಳ್ಳಿಗಳಲ್ಲಿ ಹೆಚ್ಚಾಗಿಯೇ ಕೃಷಿ ಆಗ್ತಿರ್ತಕ್ಕಂಥದ್ದು, ಕೆಲವೊಂದು ಹಳ್ಳಿಗಳಿಗೆ ರೋಡ್ ಫೆಸಿಲಿಟೀಸ್ನೇ ಇರೋದಿಲ್ಲ ಇನ್ನೂ. ಸೊ ಅವ್ರಿಗೆ ರೋಡ್ ಫೆಸಿಲಿಟಿ ಇರೋದಿಲ್ಲ, ಹಳ್ಳಿಯಿಂದ ತೊಗೊಂಡು ಬರೋಷ್ಟರಲ್ಲೇ ಅವ್ನಿಗೆ ಅರ್ಧ ಕಾಸ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಫಸ್ಟು ರೋಡನ್ನು ಮಾಡಿಕೊಡ್ಬೇಕು ಆ ಹಳ್ಳಿಗಳಿಗೆ. ಯಾವ ರೋಡ್ಗಳಿಗೆ ಯಾವ ಹಳ್ಳಿಗಳಿಗೆ ರೋಡ್ ಇಲ್ಲ ಅಂತಹ
ಹಳ್ಳಿಗಳಿಗೆ ರೋಡ್ ಫೆಸಿಲಿಟಿನ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು. ಆಗ ರೈತನಿಗೆ ತಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮೇಕಿಂಗ್ ಸೂಟಬಲ್ ಪಾಲಿಸೀಸ್ ಟು ಅಗ್ರಿಕಲ್ಚರ್ ಸೆಕ್ಟರ್. ಕೃಷಿಗೆ ಸಂಬಂಧಪಟ್ಟಂತೆ, ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತವಾಗಿರ್ತಕ್ಕಂಥ ನೀತಿಯನ್ನು ಜಾರಿಗೆ ತರಬೇಕಾಗುತ್ತೆ. ಸೊ these are the references. In next class we will discuss the another topic. Thank you.